ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಝೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು। ಏಷ್ಯಾದ ಅತಿ ದೊಡ್ಡ ಸುರಂಗ ಮಾರ್ಗವೆಂದು ಬಣ್ಣಿಸಲಾಗುತ್ತಿರುವ ಇದರ ಕಾಮಗಾರಿಯು 13.15 ಕಿಲೋಮೀಟರ್ ಒಳಗೊಂಡಿದ್ದು ಇದು ಜಮ್ಮು ಕಾಶ್ಮೀರದೊಂದಿಗೆ ಲಡಾಖ್ಗೆ ಸಂಪರ್ಕ ಕಲ್ಪಿಸುತ್ತದೆ। ಸಮುದ್ರ ಮಟ್ಟದಿಂದ ಸುಮಾರು 11,578 ಅಡಿ ಎತ್ತರದಲ್ಲಿ ನಿರ್ಮಿಸಲಾದ 2 ಪಥದ ಸುರಂಗ ಮಾರ್ಗ ಇದಾಗಿದೆ। ಸುರಂಗ 9.5 ಮೀಟರ್ ಅಗಲ, 7.57 ಮೀಟರ್ ಎತ್ತರ, 13.15 ಕಿಲೋಮೀಟರ್ ಉದ್ದವಿದೆ। ಕುದುರೆಲಾಳದ ಆಕಾರದ ಏಕಕೊಳವೆ ಇದರ ವಿಶೇಷತೆಯಾಗಿದೆ। ಈ ಸುರಂಗ ಮಾರ್ಗ ಲಡಾಖ್ಗೆ ವರ್ಷ ಪೂರ್ತಿ ಹವಾಮಾನ ನಿರೋಧಕ ಸಂಪರ್ಕವನ್ನು ಒದಗಿಸುತ್ತದೆ ಮತ್ತು ಹಿಂದಿನ 1.25 ಗಂಟೆಗಳ ಪ್ರಯಾಣದ ಸಮಯವನ್ನು ಕೇವಲ 15 ನಿಮಿಷಕ್ಕೆ ಇಳಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ।